ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಜಗನ್ನ ಹುಡುಕಿಕೊಂಡು ಬರೋ ಲಕ್ಷ್ಮಿ ಜಗನ್ ಹತ್ರ ಎಲ್ಲಾ ವಿಷಯ ಹೇಳಿ ತನಗೆ ಸಹಾಯ ಮಾಡು ಅಂತ ಕೇಳ್ಕೊತಾಳೆ. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಅವನ ಡೀಟೇಲ್ಸ್ನ ನೀನು ಕಣ್ಣಿಡಿದು ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಇಡೀ ನನ್ನ ಫ್ಯಾಮಿಲಿನೇ ತೊಂದರೆಯಲ್ಲಿ ಸಿಗಾಕೊಳ್ಳುತ್ತೆ. ನೀಲಕಂಠನ ಬೆನ್ ಹತ್ತಿ ನಿಂತಿರೋ ಪ್ರಿಯಾ ಲವ್ವರ್ ಸಾಗರ್ ನೀಲಕಂಠನಿಗೆ ಕಾಟ ಕೊಡ್ತಾ ಇದ್ದಾನೆ. ಗೋಲ್ಡ್ ಮಣಿ ಕಡೆ ಅವನ ಮಗನ್ನ ಕಿಡ್ನಾಪ್ ಮಾಡಿರೋ ಜಗನ್ ಲಕ್ಷ್ಮಿಗೆ ಸಹಾಯ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಮುಂದೆ ಮೇಡಮ್, ಮೇಡಮ್, ನನ್ನ ಮಗ. ನಿನ್ ಮಗ ಸೇಫ್ ಆಗೇ ಇದ್ದಾನೆ. ಆದ್ರೆ ಅದಕ್ಕಿಂತ ಮೊದಲು ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು. ಅದೇನ್ ಕೇಳಿ ಮೇಡಮ್? ಕೆರೆ ಜಾಗನ ಮೋಸ ಮಾಡಿ ಮಾರಾಟ ಮಾಡಿದ್ರಲ್ಲ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ರಾಘವ್ಗೆ ಹೇಗೆ ಮೋಸ ಮಾಡಿದ್ರಿ ಅನ್ನೋದನ್ನ ಡಾಕ್ಯುಮೆಂಟ್ ಸಮೇತ ಒಪ್ಕೋಬೇಕು. ನೀವು ಒಪ್ತೇ ಹೋದ್ರೆ ರಾಘವ್ ಜೈಲ್ಗೆ ಹೋಗ್ತಾರೆ. ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ 100 ದಾರಿ ಇದೆ. ಆದರೆ ನಿಮ್ಮ ಮಗನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು. ಈಗ ಹೇಳ್ತೀರಾ ಅಥವಾ? ಇಲ್ಲ ಮೇಡಮ್, ಹಾಗೆಲ್ಲ ಏನು ಮಾಡಬೇಡಿ, ಹೇಳ್ತೀನಿ ಮೇಡಮ್. ಗೋಲ್ಡ್ ಮಣಿ ತುಂಬಾ ಡೇಂಜರ್ ವ್ಯಕ್ತಿ. ಹೆಣ್ಣು ಹಣ ಪಡ್ಕೋಬೇಕು ಅಂದ್ರೆ ಅವನು ಯಾವ ಲೆವೆಲ್ ಬೇಕಾದ್ರೂ ಹೇಳಿತಾನೆ ಮೇಡಮ್. ನಾನು ಹೇಳ್ದೆ ಅಂತ ಏನಾರು ಅವನಿಗೆ ಗೊತ್ತಾದ್ರೆ ಅವನು ಖಂಡಿತ ನಾನು ಉಳಿಸಲ್ಲ ಮೇಡಮ್. ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಆ ಲ್ಯಾಂಡ್ನ ಮಾರಾಟ ಮಾಡಿ ಹಣ ಮಾಡಿದ್ರಲ್ಲ, ಆಗ ಈ ಭಯ ಇರ್ಲಿಲ್ವಾ? ಇನ್ನು ಏನೇನ್ ಮಾಡಿದಾನೆ ಆ ಗೋಲ್ಡ್ ಮಣಿ? ಫೇಕ್ ಡಾಕ್ಯುಮೆಂಟ್ ಅಷ್ಟೇ ಅಲ್ಲ ಮೇಡಮ್, ಆ ಲ್ಯಾಂಡ್ಗೋಸ್ಕರ ಕೊಲೆ ಕೂಡ ಮಾಡಿದ್ದಾನೆ ಮೇಡಮ್. ಕೊಲೆನಾ? ನಮ್ ಗ್ಯಾಂಗ್ ಅಲ್ಲಿ ಒಬ್ಬ ಇದ್ದ ಮೇಡಮ್, ಅವನ ಹೆಂಡತಿ ಮೇಲೆ ಇವ್ರಿಗೆ ಮನ್ಸಾಯ್ತು. ಆ ಹುಡುಗಿ ಗಂಡ ಹೆಸರಿಗೆ ಈ ಲ್ಯಾಂಡ್ ನಾವು ಫಸ್ಟ್ ರಿಜಿಸ್ಟರ್ ಮಾಡಿದ್ರು. ಅದಾದ್ಮೇಲೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ನಂತರ ನನ್ನಿಂದ ತಗೊಂಡು ರಾಘವನ್ಗೆ ಮಾರಿದ್ರು. ಈಗ ಆ ಹುಡುಗಿ ಜೊತೆನೆ ಸಂಸಾರ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿರೋರು? ಅವರು ಗೋಲ್ಡ್ ಮಣಿ ಮೊದಲನೇ ಹೆಂಡತಿ. ಅವರಿಬ್ಬರದು ಲವ್ ಮ್ಯಾರೇಜ್. ಪಾಪ ಆ ಅಮ್ಮನ್ಗೆ ಇವ್ರ ಆಟ ಗೊತ್ತಿಲ್ಲ. ಇವನೆಷ್ಟೇ ಹಿಂಸೆ ಕೊಟ್ಟರು ಸಹಿಸ್ಕೊಂಡಿರ್ತಾರೆ. ತುಂಬಾ ಮೋಸದ ವ್ಯಕ್ತಿ ಮೇಡಮ್ ಅವನು. ಒಂದು ಖಾಲಿ ಲ್ಯಾಂಡ್ ಡೀಲ್ ಮೇಲೆ ನನ್ನ ಸೈನ್ ಮಾಡಿಸ್ಕೊಂಡು ನನ್ನ ಅವ್ರು ಬೇನಾಮಿ ಮಾಡ್ಕೊಂಡ್ಬಿಟ್ರು. ಪ್ರಾಪರ್ಟಿಲಿ ಒಂದ್ ಸ್ವಲ್ಪ ಭಾಗ ಕೊಡ್ತೀನಿ ಅಂತ ಹೇಳಿದ್ಕೆ ಅವ್ರ ಜೊತೆ ಇದ್ದೀನಿ. ಇಲ್ಲ ಅಂದ್ರೆ ನನ್ಗಾಕ್ ಮೇಡಮ್ ಅಂತ ಒಂದು ಸವಾಸ. ಅವನು ಕೊಲೆ ಮಾಡಿರೋದು ನಿಜನಾ? ನನ್ನ ಮಗನಾಣೆಗೂ ನಿಜ ಮೇಡಮ್. ನನ್ನ ಮಗ ಅಂದ್ರೆ ನನಗೆ ಪ್ರಾಣ ಮೇಡಮ್. ಅವನ್ನ ಏನು ಮಾಡಬೇಡಿ ಮೇಡಮ್. ಲ್ಯಾಂಡಿಗೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ನ ನಿಮ್ಗೆ ತಂದು ಕೊಡ್ತೀನಿ ಮೇಡಮ್. ಹಾಗಿದ್ರೆ ಪೊಲೀಸರ ಮುಂದೆ ಬಂದು ಇದನ್ನೆಲ್ಲ ಒಪ್ಕೋತೀಯಾ? ಸಾಕ್ಷಿಗೆ ನೀವೆಲ್ಲಿ ಕರೆದ್ರೂ ಬರ್ತೀನಿ ಮೇಡಮ್. ಆದ್ರೆ ನಾನು ಹೇಳಿದ್ದೀನಿ ಅಂತ ಮಾತ್ರ ಅವ್ರಿಗೆ ಗೊತ್ತಾಗಬಾರ್ದು ಮೇಡಮ್. ಗೊತ್ತಾದ್ರೆ ಅವನನ್ನು ಸಾಯಿಸ್ಬಿಡ್ತಾನೆ ಮೇಡಮ್. ಜಗನ್, ಸರಿ ಆಂಟಿ. ರಮೇಶ, ಆ ಹುಡ್ಗನ್ ಕರ್ಕೊಂಬಾರ.
ಒಬ್ಬ ತಂದೆಯಾಗಿ ಮಗನಿಗೆ ರಕ್ಷಣೆ ಆಗಿರ್ಬೇಕು. ಅವನ್ನ ಹೀಗೆ ಸಂಕಷ್ಟಕ್ಕೆ ಸಿಲುಕಿಸೋ ಅಂತ ಕೆಲಸನ ಮಾಡಬಾರ್ದು. ನಿನ್ನಿಂದ ಸತ್ಯ ಹೊರಗಡೆ ತರಿಸೋದಕ್ಕೆ ನಮಗೆ ಬೇರೆ ದಾರಿ ಇರಲಿಲ್ಲ. ಕರ್ಕೊಂಡು ಹೋಗು ನಿನ್ನ ಮಗನ್ನ. ಆಂಟಿ, ನೀವು ತುಂಬಾ ಒಳ್ಳೆಯವರು. ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ಡ್ಯಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಪುಟ್ಟ. ಏಯ್, ಮಗನ್ ಬಿಟ್ಟು ಕಳ್ಸಿದೀವಿ ಅಂತ ಏನಾದ್ರು ಉಲ್ಟಾ ಹೊಡೆದ್ಯೋ? ನೀನ್ ಹೇಳಿರೋದಷ್ಟು ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಇದನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬೇಕಾಗತ್ತೆ. ಎಲ್ಲೋದ್ರೂ ನೆಮ್ಮದಿ ಕೆಡಿಸ್ತಾನೆ. ಹುಡ್ದುಬಿಟ್ಟಾದ್ರೂ ನೆಮ್ಮದಿ ಆಗಿರೋಣ. ಲೇ ಮರಿ, ಬಾರ ಇಲ್ಲೇ. ಏನಣ್ಣ ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಅಕ್ಕ ಏನಾರ ತವ್ರಿಗೋದ್ರಾ ಇಲ್ಲ ಮನೇಲಿ ಏನಾರ ಜಗಳನ? ಏನು ಅಂತ ಹೇಳಪ್ಪ ನನ್ನ ಗೋಳು. ಬೀದಿಲಿ ಹೋಗ ಮಾರಿನ ಕರೆದು ಮನೆಗೆ ಬಿಟ್ಕೊಂಡಂಗೆ ಆಗಿದೆ. ಯಾವಾಗ ನನ್ನ ಜೀವ ಹೋಗುತ್ತೋ ಗೊತ್ತಿಲ್ಲ. ಮತ್ತೆ ಹಳೆ ಬಾಕಿ? ಏಯ್, ಅಜ್ಜಿಗೆ ಅರವೇ ಚಿಂತೆ ಆದ್ರೆ ಮೊಮ್ಮಗಳು ಇನ್ನೇನೋ ಚಿಂತೆ ಅಂತೆ. ಬಂದ್ಬಿಟ್ಟ ಬಿಲ್ ಅಂತ ಬಿಲ್ಲು ತಗೊಂಬರ ಮಗ. ನಮ್ಗೆ 2 ಬ್ಲಡ್ ಫ್ರೈ. ಅಪ್ಪ ತಂದೆ, ಸಿನಿಮಾತ್ಮ ಹೀರೋ, ಯಾಕಯ್ಯ ನಂಗೆ ಟಾರ್ಚರ್ ಕೊಡ್ತಾ ಇದೀಯಾ? ಏನ್ ನಿನ್ನ ಉದ್ದೇಶ? ನಾನೇ ಸೂಸೈಡ್ ಮಾಡ್ಕೋಬೇಕು ಅಂತನ ಅಥವಾ ನೀನೇ ಕೊಲೆ ಮಾಡಬೇಕು ಅಂತನ? ಎರಡು ಅಲ್ಲ, ನನ್ನ ಪ್ರಿಯಾನ ನನಗೆ ವಾಪಸ್ ಕೊಡು. ನಾನೆಲ್ಲ ಅವಳನ್ನ ಇಟ್ಕೊಂಡಿದ್ದೀನಿ. ತಪ್ಪು 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 ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಏಯ್, ಹೇಳ್ತೀಯೋ ಅಥವಾ ಹೇಳಿಲ್ಲ ಅಂದ್ರೆ ನೀನ್ ಹಿಂಗಂತೀಯ, ಹೇಳಿದ್ರೆ ಅವಳು ಹಿಂಗಂತಾಳೆ. ಇಬ್ರು ಸರ್ಕಾರ ನಮ್ ಕೊಲೆ ಮಾಡ್ಬಿಡ್ರಪ್ಪ. ಏನೋ ಲುಕ್ ಕೊಡ್ತಾ ಇದ್ಯಾ? ಐರನ್ ಮಾಡಕ್ ಬಟ್ಟೆ ಬಂದಿಲ್ವಾ? ಏಯ್, ಅಲ್ಲಿ ಪ್ರಿಯಾ ನಿನ್ನ ಕಾರಣದಿಂದ ನಿಟ್ಟುಸಿರು ಬಿಡ್ಲಿಕ್ಕತ್ತಾಳ. ಇಲ್ಲಿ ನನ್ನ ತಮ್ಮನ ಪ್ರೀತಿಯನ್ನು ಅರಿವಿ ಸುಟ್ಟು ಹೊಗೆ ಆಡ್ಲಿಕ್ಕತ್ತಿರ್ಬೇಕಾದ್ರ ನಾ ಹೆಂಗೋ ಬೇರೆದವ್ರು ಅರಿವಿ ಇಸ್ತ್ರಿ ಮಾಡ್ಲಿ? ಪ್ರೀತಿಯಿಂದ ಪ್ರೀತಿ ಮಾಡೋದೇನಾದ್ರೂ ನಿನಗೆ ಗೊತ್ತದ ಅನ್ಲೇ? ಅವನು ಲುಕ್ ಕೊಟ್ಟು ಸಾಯಿಸ್ತಾನೆ, ನೀನು ಡೈಲಾಗ್ ಹೇಳಿ ಹೇಳಿ ಸಾಯಿಸ್ತೀಯ. ಆಮ್ಲೆಟ್ ಕ್ಯಾನ್ಸಲ್. ತಮ್ಮ ಅಣ್ಣ, ಈ ಹುಚ್ಚಾಲಿಗೆ ಇವತ್ತಿಗಿಷ್ಟು ಸಟ್ ಸಟ್. ಕಂದ ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ. ಏನಾಯ್ತಯ್ಯ? ಮೈಗೆ ಹುಷಾರಂತ ಕಾಣ್ತೈತೆ. ಇಲ್ಲಿ ಕೈ ತೋರಿಸು. ಯೋ, ನೋಡಕ್ ಹೇಳಿಲ್ಲ ಅಂದ್ರೂ ನೋಡ್ದೆ. ಇವಾಗ ಏನು ಹೇಳ್ದೆ ಹಾಗೆ ಹೋಗ್ತಾ ಇದೆಯಲ್ಲ. ನನಗೆ ಸಸ್ಪೆನ್ಸ್ ಅಂದ್ರೆ ಆಗೋದಿಲ್ಲ. ಅದೇನು ಅಂತ ಹೇಳು. ಕೈಲಿರೋ ರೇಖೆಲ್ಲ ಅಳಿಸಿ ಹೋಗಿದೆ ಅಂದ್ರೆ ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬೋದು. ಆದಷ್ಟು ಬೇಗ ನೀನು ಸಾಯ್ಬೋದು. ಯೋ, ಏನೇ ಹೇಳ್ತಾ ಇದೀಯಾ? ನೀನ್ ಭವಿಷ್ಯ ಕಣಪ್ಪ. ಒಳ್ಳೇದಾಗಿದ್ರೆ ಹೇಳಿ ದುಡ್ಡು ತಗೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಏನು ಮಾತಾಡ್ದೆ ಹಾಗೆ ಹೊರಟೆ. ಆಲಕ್ಕಿ ನುಡ್ತೈತೆ ತಾಯಿ, ಆಲಕ್ಕಿ ನುಡ್ತೈತೆ. ಈ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಬಂದ್ರೆ? ಎಲ್ಲ ದೇವ್ರುಗಳಾಗಲ್ಲ ಈ ದೇವರು. ತುಂಬ ಶಕ್ತಿ ಇರೋ ದೇವರು. ಜೀವನದಲ್ಲಿ ಏನೇ ಕಷ್ಟ ಬಂದು ಏನೂ ಕಾಣದೇ ಇದ್ದಾಗ ಸತ್ಯ ತೋರಿಸೋ ದೇವರು. ಹೌದಾ? ಒಳಗೆ ಹೋಗಿ ಪೂಜೆ ಮಾಡಿಸೋಣ, ನಿಮಗೆ ಇನ್ನಷ್ಟು ಸತ್ಯಗಳು ಗೊತ್ತಾಗುತ್ತೆ. ಸತ್ಯನಾ? ಯಾವ ಸತ್ಯ? ಬನ್ನಿ.
ಒಳಗೆ ಹೋಗೋಣ, ಆಗ ನಿಮಗೆ ಎಲ್ಲ ಗೊತ್ತಾಗತ್ತೆ. ಸರಿ. ಡಾರ್ಲಿಂಗ್ ಚಪ್ಪಲಿ ಕೊಡೋ. ಹೇ ಬರ್ಸ್ಬಿಟ್ಟು ಕೊಡೋ. ಚಿಲ್ಡ್ರೆ ನೀನೇ ಇಟ್ಕೋ. ಡಾರ್ಲಿಂಗ್ ಹೋಗೋಣ. ನಿಮಗೆ ಈ ಸತ್ಯ ತೋರಿಸ್ಬೇಕು ಅಂತಾನೆ ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದು. ಮೆಲ್ಲ ಕೂತ್ಕೋ. ಅವ್ರ ಸಂಬಂಧಕ್ಕೆ ಅವ್ರ ಗಂಡ ಅಡ್ಡ ಬಂದ್ರು ಅಂತ ಇಬ್ರು ಸೇರಿಕೊಂಡು ಈಗಿಬ್ರು ಒಟ್ಟಿಗೆ ಇದ್ದಾರೆ. ಏನು ನಿಮ್ಮ ಅಕ್ಕ ಲಕ್ಷ್ಮಿ ಜೊತೆ ಮಾತಾಡ್ತಾವಳೆ? ಏನೋ ಗೊತ್ತಿಲ್ಲ ಅಣ್ಣ. ಇಲ್ಲ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ. ಅಣ್ಣ ಈಗ ಬೇಡ, ಚಿಕ್ಕಕ್ಕ. ನಿಮ್ಮ ಗಂಡ ಜನಕ್ಕಷ್ಟೇ ಮೋಸ ಮಾಡಿಲ್ಲ, ನಿಮಗೂ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಇದನ್ನೆಲ್ಲ ತೋರಿಸ್ತಾ ಇಲ್ಲ. ನಿಮಗೆ ಸತ್ಯನ ಅರ್ಥ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಲಕ್ಷ್ಮಿ ಅವರೇ, ಇಷ್ಟು ದಿನ ಬಾಯಿ ಮುಚ್ಕೊಂಡು ಹೇಳಿದ್ದನ್ನೆಲ್ಲ ಹೇಳಿಸ್ಕೊಳ್ತಿದ್ದೆ. ಮಾಡೋ ಅನ್ಯಾಯಗಳನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತಾ ಇದ್ದೆ. ಯಾಕೆಂದ್ರೆ ನನಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ ನಂಬಿದ್ದೆ. ಕಾರು, ಮನೆ, ಪ್ರಾಪರ್ಟಿ ಥರ ಈ ಸಮಾಜಕ್ಕೆ ತೋರಿಸೋದಕ್ಕೆ ಅವರಿಗೆ ಒಬ್ಬ ಹೆಂಡತಿ ಬೇಕಿತ್ತು ಅಷ್ಟೇ. ಈಗ ಬಾಯಿ ಮುಚ್ಕೊಂಡು ಜೀವನ ಪೂರ್ತಿ ಒಂದು ವಸ್ತು ಥರ ಬಾಳ್ತೀರಾ ಅಥವಾ ಪ್ರತಿಭಟಿಸಿ ನೀವು ಮನುಷ್ಯರು ಅಂತ ತೋರಿಸ್ತೀರಾ? ಪ್ರತಿಭಟಿಸಿ ಇನ್ಯಾವ ಸುಖ ನೋಡ್ಬೇಕಾಗಿದೆ ಲಕ್ಷ್ಮಿ ಅವರೇ. ಪ್ರೀತಿಸಿ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಇವ್ರನ್ನ ಮದ್ವೆ ಅದ. ಈಗ ಇವರು ನನ್ನ ಪಾಲಿಗಿಲ್ಲ ಅಂದ್ರ ಮೇಲೆ ಇನ್ನು ಇವ್ರನ್ನು ಎದುರು ಹಾಕೊಂಡು ಏನ್ ಮಾಡ್ಲಿ ಲಕ್ಷ್ಮಿ ಅವ್ರೆ? ಇದೇ ನೀವು ಮಾಡ್ತಿರೋ ತಪ್ಪು. ಕೇವಲ ನಿಮ್ ಸುಖ ಮಾತ್ರ ನೋಡ್ತೀರಾ, ನಿಮ್ ಗಂಡ ಚೆನ್ನಾಗಿರೋದು ಬೇಡವಾ? ಇನ್ನೊಬ್ಳು ಜೊತೆ ಚೆನ್ನಾಗೇ ಇದಾರಲ್ಲ. ತಪ್ಪು ಮಾಡ್ತಾ ಯಾರು ತುಂಬಾ ದಿನ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಗಂಡ ತಪ್ಪೆಜ್ಜೆ ಇಡುವಾಗ ಸರಿ ದಾರಿಯಲ್ಲಿ ನಡ್ಸೋದೆ ಕೈ ಹಿಡ್ದವಳ ಕರ್ತವ್ಯ. ಅವರನ್ನ ಸರಿ ದಾರಿಗೆ ತರೋ ಧೈರ್ಯ ಆಗ್ಲಿ ಶಕ್ತಿ ಆಗ್ಲಿ ನನಗಿಲ್ಲ. ನಿಮ್ ಗಂಡನ್ಗೆ ಒಳ್ಳೇದಾಗ್ಬೇಕು ಅಂತ ನಿಮ್ ಮನ್ಸಲ್ಲಿದ್ರೆ ಇದೆಲ್ಲ ಬಂದೇ ಬರುತ್ತೆ. ನೋಡಿ, ಮಣಿ ಅವರಿಂದ ತುಂಬಾ ಜನರಿಗೆ ಮೋಸ ಆಗ್ತಾ ಇದೆ. ಬೇರೆಯವ್ರ ಆಸ್ತಿನ ನುಂಗಿ ನೀರು ಕುಡ್ದಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡಿದ್ದಾರೆ. ಅವರಿಂದ ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಿದ್ದಿದೆ. ಈಗ ನನ್ನ ಕುಟುಂಬಕ್ಕೂ ಅದೇ ಪರಿಸ್ಥಿತಿ ಬಂದಿದೆ. ಇದು ಹೀಗೆ ಮುಂದುವರಿಬೇಕಾ ಹೇಳಿ? ನೀವು ತಿಂತಾ ಇರೋ ಅನ್ನ, ಹಾಕೊಂಡಿರೋ ಬಟ್ಟೆ, ಒಡವೆ ಇದ್ಯಾವುದು ನ್ಯಾಯವಾಗಿ ದುಡ್ದಿರೋ ದುಡ್ಡಿಂದ ಬಂದಿದ್ದಲ್ಲ. ಇದ್ರ ಹಿಂದೆ ಮೋಸ ಹೋಗಿರೋರು ಶಾಪ ಇದೆ, ನಿಟ್ಟಸಿರಿದೆ, ಮಕ್ಕಳ ಕಣ್ಣೀರಿದೆ. ಈಗ ಅದನ್ನೆಲ್ಲ ಒರೆಸೋ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು. ನನ್ನ ಗಂಡ ರಾಘವನಿಗೆ ಮೋಸ ಮಾಡಿ ಕೆರೆ ಜಾಗನ ಮಾರಿದ್ದಾರೆ. ಸರ್ಕಾರದವರು ಒತ್ತುವರಿ ಜಾಗ ಅಂತ ಹೇಳ್ತಿದ್ದಾರೆ. ಇದರಿಂದ ನೂರಾರು ಜನರು ಕನಸು ಮಣ್ಣಪಾಲಾಗ್ತಿದೆ. ಇದನ್ನೆಲ್ಲ ನೀವು ತಡಿಬಹುದು. ಒಂದ್ಸರಿ ಯೋಚನೆ ಮಾಡಿ. ರಾಘವ್ ನಿಮ್ಮ ಯಜಮಾನ್ರ? ಹೌದು, ನಿಮ್ಮ ಯಜಮಾನ್ರಿಂದ ಮೋಸ ಹೋಗಿ ಒದ್ದಾಡ್ತಿರೋರಲ್ಲಿ ನಾವು ಒಬ್ರು. ನಿಮ್ಮ ಗಂಡನ್ನ ತಡೆದು 4 ಜನಕ್ಕೆ ಉಪಕಾರ ಮಾಡ್ತೀರಾ ಅಥವಾ ಅವ್ರಿನ್ನೂ ಪಾಪ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ?
ನೀವೇ ನಿರ್ಧಾರ ಮಾಡಿ. ನಿಮ್ಗೊಂದು ವಿಷಯ ಹೇಳ್ತೀನಿ, ಅದು ನಿಮಗೆ ಸಹಾಯ ಆಗ್ಬೋದು. ಹೇಳಿ. ಮೊನ್ನೆ ರಾಘವ್ ಬಗ್ಗೆ ನಮ್ಮ ಯಜಮಾನ್ರು ಅವ್ರ ಹುಡುಗರ ಹತ್ರ ಚರ್ಚೆ ಮಾಡ್ತಾ ಇದ್ರು. ಶ್ವೇತಾ ಅನ್ನೋ ರಿಪೋರ್ಟರ್ನ ಕೊಂದು ರಾಘವ್ ಮೇಲ್ ಬರೋ ಹಾಗೆ ಮಾಡಬೇಕು ಅಂತಿದ್ರು. ರಾಘವ್ ಅವ್ರನ್ನ ಜೈಲಿಗೆ ಕಳಿಸೋದು ಇವ್ರ ಪ್ಲಾನು. ಇದರಿಂದ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ರು. ನೋಡಿ, ಆ ಹುಡುಗಿ ಸ್ವಲ್ಪ ಹುಷಾರಾಗಿರಕ್ ಹೇಳಿ. ಆದಷ್ಟು ಬೇಗ ಕೆಲಸ ಆಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ರು. ಬಹುಶಃ ಇವತ್ತು ರಾತ್ರಿನೇ ಆ ಹುಡುಗಿನ ಕೊಲ್ಲೋ ಸ್ಕೆಚ್ ಹಾಕಿದ್ದಾರೆ. ಎಂತ ಮಾಹಿತಿ ಕೊಟ್ರಿ. 2 ಕುಟುಂಬ ನಾಶ ಆಗೋದನ್ನ ತಡೀತಾ ಇದ್ದೀರಾ. ನಿಮಗೆ ತುಂಬಾ ಥ್ಯಾಂಕ್ಸ್. ನೋಡಿದ್ರ, ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಅನಾಹುತನ ತಪ್ಪಿಸ್ಬೋದು. ಹೌದು ಲಕ್ಷ್ಮಿ, ಇಷ್ಟು ದಿನ ನನ್ಗೆ ಯಾಕೆ ಅಂತ ನಾನು ಸುಮ್ಮನಿರ್ತಿದ್ದೆ. ಇನ್ನು ಹಾಗೆ ಮಾಡೋದಿಲ್ಲ. ನಿಮ್ಗೆ ಏನು ಹೆಲ್ಪ್ ಬೇಕಾದರೂ ಕೇಳಿ, ನಾನು ಮಾಡ್ತೀನಿ. ಅವ್ರಿಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾದರೂ ನಾನು ತಂದ್ಕೊಡ್ತೀನಿ. ನಿಮ್ಮ ಈ ಬದಲಾವಣೆ ನೋಡಿ ತುಂಬಾ ಖುಷಿ ಆಗ್ತಿದೆ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಸರಿ, ನಾನಿನ್ನು ಹೊರಡ್ತೀನಿ ಲಕ್ಷ್ಮಿ ಅವರೇ. ಸಾಯಿನಾಥ, ಎಂತ ಗಂಡಾಂತರ ಕಾದಿದೆ. ಮೊದಲು ಈ ವಿಷಯನ ರಾಘವ್ ತಿಳಿಸ್ಬೇಕು. ಶ್ವೇತಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಆದಷ್ಟು ಬೇಗ ಶ್ವೇತಾ ಅವ್ರಿಗೆ ಹೇಳಬೇಕು. ಮೀನಾಕ್ಷಿ, ರಾಘವ್ ಎಲ್ಲಿ? ಅವ್ರ ಬ್ಯಾಂಕ್ ಮೀಟಿಂಗಿಗಂತ ಹೋಗಿದ್ದಾರೆ. ಹೌದಾ? ಏನ್ ವಿಷಯ? ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಮೀನಾಕ್ಷಿ, ಆ ಗೋಲ್ಡ್ ಮನಿ ಏನೇನ್ ಪ್ಲಾನ್ ಮಾಡ್ಬೇಕು ಅಂತಿದ್ದಾನೆ ಅನ್ನೋ ಎಲ್ಲ ಡೀಟೇಲ್ಸು ಸಿಕ್ಕಾಯ್ತು. ಹೇಗಾದ್ರೂ ಮಾಡಿ ಆಗೋ ಅನಾಹುತನ ತಪ್ಪಿಸ್ಬೇಕು ಮೀನಾಕ್ಷಿ. ಶ್ವೇತನ ಕೊಲೆ ಮಾಡಿಸಿ ಆ ಆರೋಪನ ರಾಘವ್ ಮೇಲೆ ಬರೋ ಹಾಗೆ ಪ್ಲಾನ್ ಮಾಡಿದ್ದಾನೆ. ಅಲ್ಲ ಲಕ್ಷ್ಮಿ, ಹಾಗೇನಾದ್ರೂ ಆದ್ರೆ ರಾಘವ್ ಸರಿಯಾಗಿ ಸಿಕ್ಕಾಕೋತಾರೆ. ದೇವ್ರೇ ಬಂದ್ರು, ರಾಘವ್ನ ಹೊರಗಡೆ ಕರ್ಕೊಬರಕ್ ಆಗಲ್ಲ. ಅಷ್ಟೆಲ್ಲ ಆಗೋಕೆ ಬಿಡಬಾರ್ದು ಮೀನಾಕ್ಷಿ. ಮೊದಲು ಶ್ವೇತನ್ ಕಾಪಾಡಬೇಕು. ಶ್ವೇತಾ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಇರು, ನಾನು ಈಗಲೇ ಅವ್ರ ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ, ನಾನು ಅಷ್ಟರಲ್ಲೇ ರಾಘವ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಅಕ್ಕ, ಇದಕ್ಕೆ ಸೈನ್ ಮಾಡ್ಕೊಡ್ಬೇಕಂತೆ. ಈ ಮೀನಾಕ್ಷಿ ಜೊತೆ ಲಕ್ಷ್ಮಿ ಏನ್ ಮಾಡ್ತಿದ್ದಾರೆ? ಯಾವುದೋ ಫೈಲಿಗೆ ಬೇರೆ ಸೈನ್ ಮಾಡ್ತಿದ್ದಾರೆ. ಇವಳಿಗೂ ಇದಕ್ಕೂ ಏನ್ ಸಂಬಂಧ? ಎಕ್ಸ್ಕ್ಯೂಸ್ ಮೀ, ಈಗ ಒಬ್ರು ಕಾರಲ್ಲಿ ಹೋದ್ರಲ್ಲ, ಅವ್ರನ್ನ ನಾನು ಎಲ್ಲೋ ನೋಡ್ದಂಗಿದೆ. ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಯಾರವರು? ನಮ್ಮ ಬಾಸು. ನಿಮ್ಮ ಬಾಸ? ನಿಮ್ಮ ಬಾಸು ರಾಘವ್ ಅಲ್ವಾ? ಹೌದು ಸರ್, ಅವ್ರ ಹೆಂಡತಿನೇ. ಹೆಸರು ಲಕ್ಷ್ಮಿ ಅಂತ. ರಾಘವ್ ಹೆಂಡತಿನ? ಹೌದು ಸರ್, ಯಜಮಾನ್ರಿಗೆ ತಕ್ಕನಾದ ಹೆಂಡತಿ. ತುಂಬಾ ಒಳ್ಳೆಯವರು. ಒಂದ್ಸತಿ ನಮ್ಮ ಆಫೀಸ್ನಲ್ಲಿ ಜೋರ್ ಜಗಳ ಆಗೋಗಿತ್ತು. ಆಗ ಅವರೇ ಬಂದು ಸಮಾಧಾನ ಮಾಡಿದ್ರು. ಕೆಲವೊಂದಿಷ್ಟು ದಿನ ಆ ಟಿವಿ ಪೇಪರ್ಗಳಲ್ಲಿ ಇವ್ರದೇ ಸುದ್ದಿ. ಆಗ ನೀವೆಲ್ಲರೂ ನೋಡಿರ್ಬೇಕು ಅನ್ಸುತ್ತೆ. ಸರಿ ಸರಿ, ಬಹುಶಃ ನಾನು ಆವಾಗಲೇ ಎಲ್ಲೋ ನೋಡಿರ್ಬೇಕು. ನಾನೇ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಥ್ಯಾಂಕ್ಸ್ ಅಪ್ಪ. ಹೇಳಿ ಜೆ ಕೆ ಸರ್. ನಿನ್ಗೊಂದು ಶಾಕಿಂಗ್ ನ್ಯೂಸ್ ಅಮ್ಮ. ನ್ಯೂಸಾ? ಏನ್ ಸರ್ ಅದು? ಆ ಲಕ್ಷ್ಮಿ ನಮ್ಮನ್ನೆಲ್ಲ ಯಾಮಾರಿಸ್ಬಿಟ್ಟಿದ್ದಾಳೆ. ಅವಳು ಯಾರು ಗೊತ್ತಾ? ಆ ರಾಘವನ್ ಹೆಂಡತಿ. ಜೆ ಕೆ ಸರ್, ಏನ್ ಹೇಳ್ತಿದ್ದೀರಾ? ನೀವ್ ಹೇಳ್ತಾ ಇರೋದು ನಿಜನಾ? ಹೌದಮ್ಮ, ಇದನ್ನ ನಾನೇ ಕಣ್ಣಾರೆ ನೋಡಿ ಕನ್ಫರ್ಮ್ ಮಾಡ್ಕೊಂಡಿರೋದು. ಅವಳು ನಮ್ಮನ್ನೆಲ್ಲ ಯಾಮಾರಿಸಿದಾಳೆ. ಅವಳು ಗಂಡ ಅರೆಸ್ಟ್ ಆಗೋದನ್ನು ತಪ್ಪಿಸೋದಕ್ಕೆ ನಾವು ವಿಡಿಯೋ ಕೊಡದೇ ಇರೋ ಹಾಗೆ ಮಾಡಿದಾಳೆ. 5 ದಿನ ನಮ್ಮ ಹತ್ರ ಟೈಮ್ ಕೇಳಿ ನಮ್ಮ ಕೆಲಸ ಎಲ್ಲ ಹೆಲ್ಡಪ್ ಮಾಡಿದಾಳೆ. ಅವಳದೇನೋ ಬೇರೆ ಪ್ಲಾನ್ ಇದೆ. ಲಕ್ಷ್ಮಿ ರಾಘವನ್ ವೈಫಾ? ಶ್ವೇತಾ? ಸರ್, ಎಷ್ಟು ಸುಲಭವಾಗಿ ನಾವು ಅವಳ ಮಾತು ನಂಬಿ ಮೋಸ ಹೋದ್ವಿ. ಅವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್. ಇರಿ ಜೆ ಕೆ ಸರ್,
ನಾನು ಈಗಲೇ ಎಡಿಟರ್ ಸರ್ಗೆ ಫೋನ್ ಮಾಡ್ತೀನಿ. ಆಯ್ತಮ್ಮ, ಸರಿ. ನಾನು ನಿನ್ನ ಆಫೀಸಲ್ಲಿ ಭೇಟಿ ಆಗ್ತೀನಿ. ಹಲೋ ಸರ್, ಆ ರಾಘವ್ ನನ್ನ ಕೊಲೆ ಮಾಡೋದಕ್ಕೆ ಬಂದಿರೋ ವಿಡಿಯೋ ಸಿಡಿ ನಿಮ್ಮ ಹತ್ರ ಇದೆ ಅಲ್ವಾ? ತಕ್ಷಣ ಅದನ್ನ ಕಮಿಷನರ್ಗೆ ತೋರಿಸಿ ಆ ರಾಘವ್ನ ಅರೆಸ್ಟ್ ಮಾಡಿಸಿ ಸರ್. ಯಾಕೆ ಏನು ಅನ್ನೋದನ್ನ ನಾನು ಆಫೀಸಿಗೆ ಬಂದು ಹೇಳ್ತೀನಿ ಸರ್. ಸರಿ ಸರ್.